ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶಂಕರರು ಕೇವಲ 32 ವರ್ಷಗಳ ಕಾಲ ಬದುಕಿದ್ದರು. ಅವರು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮಕ್ಕೆ ನೀಡಿದ ಕೊಡುಗೆ ಅಪಾರ. ಕೇರಳದ ಕಾಳಟಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ದಂಪತಿಗಳಿಗೆ ಶಂಕರರು ಜನಿಸಿದರು. ಬಹಳ ಕಾಲ ಮಕ್ಕಳಿಲ್ಲದ ಈ ದಂಪತಿಗಳು ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಕನಸಿನಲ್ಲಿ ಸನ್ಯಾಸಿಯ ರೂಪದಲ್ಲಿ ಬಂದು, ಹೆಚ್ಚು ಕಾಲ ಬದುಕುವ ಸಾಧಾರಣ ಮಗ ಬೇಕೇ ಅಥವಾ ಅಲ್ಪಕಾಲ ಬದುಕುವ ಜ್ಞಾನಿ ಮಗ ಬೇಕೇ ಎಂದು ಕೇಳಿದನು. ದಂಪತಿಗಳು ಜ್ಞಾನಿಯನ್ನೇ ಆರಿಸಿಕೊಂಡರು. ಶಂಕರರು ಚಿಕ್ಕ ವಯಸ್ಸಿನಲ್ಲೇ ವೇದ ಉಪನಿಷತ್ತುಗಳನ್ನು ಕರಗತ ಮಾಡಿಕೊಂಡರು. ಶಂಕರರು ಒಮ್ಮೆ ಭಿಕ್ಷಾಟನೆಗೆ ಹೋದಾಗ ಒಬ್ಬ ಬಡ ಮಹಿಳೆ ಮನೆಯೊಳಗೆ ಹೋಗಿ ಏನಾದರೂ ಕೊಡಲು ಹುಡುಕಿದಳು. ಮನೆಯಲ್ಲಿ ಏನೂ ಇರಲಿಲ್ಲ. ಕೊನೆಗೆ ಒಂದು ಒಣಗಿದ ನೆಲ್ಲಿಕಾಯಿ ಸಿಕ್ಕಿತು. ಅದನ್ನು ನೀಡುವಾಗ ಅವಳ ಕಣ್ಣಲ್ಲಿ ನೀರಿತ್ತು. ಶಂಕರರು ಆಕೆಯ ಭಕ್ತಿಗೆ ಕರಗಿ ತಕ್ಷಣವೇ ಕನಕಧಾರಾ ಸ್ತೋತ್ರ ಹಾಡಿದರು. ಆಗ ಆಕಾಶದಿಂದ ಚಿನ್ನದ ನೆಲ್ಲಿಕಾಯಿಗಳ ಮಳೆಯಾಯಿತು. ಇದು ಶಂಕರರ ಕರುಣೆ ಮತ್ತು ಅವರಲ್ಲಿದ್ದ ದೈವಿಕ ಶಕ್ತಿಯ ಮೊದಲ ಗುರುತಾಗಿತ್ತು. ಶಂಕರರು ಸನ್ಯಾಸಿಯಾಗಲು ಬಯಸಿದ್ದರು, ಆದರೆ ಅವರ ತಾಯಿ ಆರ್ಯಾಂಬೆಗೆ ಮಗನನ್ನು ಬಿಟ್ಟುಕೊಡುವ ಇಷ್ಟವಿರಲಿಲ್ಲ. ಇಲ್ಲಿ ನಡೆದ ಮೊಸಳೆ ಘಟನೆ ಬಹಳ ಮುಖ್ಯವಾದುದು. ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಮೊಸಳೆ ಶಂಕರರ ಕಾಲನ್ನು ಹಿಡಿಯಿತು. ಶಂಕರರು ತಾಯಿಗೆ ಹೇಳಿದರು, ಅಮ್ಮ, ಈಗಲಾದರೂ ನನಗೆ ಸನ್ಯಾಸಿಯಾಗಲು ಅನುಮತಿ ನೀಡು. ಸನ್ಯಾಸಿಯಾದವನಿಗೆ ಇದು ಪುನರ್ಜನ್ಮದಂತೆ. ಆಗ ಮೊಸಳೆ ನನ್ನನ್ನು ಬಿಡಬಹುದು. ಅನಿವಾರ್ಯವಾಗಿ ತಾಯಿ ಒಪ್ಪಿಗೆ ನೀಡಿದ ಕೂಡಲೇ ಮೊಸಳೆ ಮಾಯವಾಯಿತು. ಇದು ಶಂಕರರ ಜೀವನದ ಒಂದು ತಿರುವು. ಮನೆ ಬಿಡುವ ಮುನ್ನ ಶಂಕರರು ತಾಯಿಗೆ ಒಂದು ಮಾತು ಕೊಟ್ಟರು. ಅಮ್ಮ, ನೀನು ಯಾವಾಗ ನೆನೆಸಿಕೊಳ್ಳುತ್ತೀಯೋ ಆಗ ನಾನು ನಿನ್ನ ಮುಂದೆ ಇರುತ್ತೇನೆ. ನಿನ್ನ ಅಂತ್ಯಕ್ರಿಯೆಯನ್ನು ನಾನೇ ಮಾಡುತ್ತೇನೆ. ಸಾಮಾನ್ಯವಾಗಿ ಸನ್ಯಾಸಿಗಳು ಸಂಸಾರದ ಬಂಧನದಿಂದ ಮುಕ್ತರಾಗಿರುವುದರಿಂದ ಅಂತ್ಯಕ್ರಿಯೆ ಮಾಡುವಂತಿಲ್ಲ. ಆದರೆ ಶಂಕರರು ತಾಯಿಗಾಗಿ ಈ ನಿಯಮವನ್ನು ಮೀರಿದರು. ಗುರುವನ್ನು ಹುಡುಕುತ್ತಾ ಕಾಲ್ನಡಿಗೆಯಲ್ಲೇ ಉತ್ತರ ಭಾರತಕ್ಕೆ ಬಂದ ಶಂಕರರು ನರ್ಮದಾ ನದಿ ತೀರದ ಗುಹೆಯಲ್ಲಿದ್ದ ಗೋವಿಂದ ಭಗವತ್ಪಾದರನ್ನು ಭೇಟಿಯಾದರು. ಗುರುಗಳು ನೀನಾರು ಎಂದು ಕೇಳಿದಾಗ ಶಂಕರರು ನಿರ್ವಾಣ ಷಟ್ಕಂ ಸ್ತೋತ್ರದ ಮೂಲಕ ನಾನು ದೇಹವಲ್ಲ, ಮನಸ್ಸಲ್ಲ, ಆತ್ಮ ಎಂದು ಉತ್ತರಿಸಿದರು. ಇದರಿಂದ ಪ್ರಭಾವಿತರಾದ ಗುರುಗಳು ಅವರಿಗೆ ಸನ್ಯಾಸ ದೀಕ್ಷೆ ನೀಡಿ ಕಾಶಿಗೆ ಹೋಗಿ ವೇದಾಂತದ ಸಾರವನ್ನು ಪ್ರಚಾರ ಮಾಡು ಎಂದು ಆಜ್ಞಾಪಿಸಿದರು. ಕಾಶಿಯಲ್ಲಿ ಶಂಕರರು ಅನೇಕ ಶಿಷ್ಯರನ್ನು ಪಡೆದರು. ಸನಂದನ ನಂತರ ಪದ್ಮಪಾದ ಎಂದು ಕರೆಯಲ್ಪಟ್ಟರು. ಇಲ್ಲಿ ಅವರ ಅಹಂಕಾರವನ್ನು, ಅಂದರೆ ವಿದ್ವತ್ತಿನ ಹೆಮ್ಮೆಯನ್ನು ಕಳೆಯಲು ಶಿವನೇ ಚಂಡಾಲನ ರೂಪದಲ್ಲಿ ಬಂದನು. ಶಂಕರರು ದಾರಿಯಲ್ಲಿ ಹೋಗುವಾಗ ಶೂದ್ರನೊಬ್ಬ ಎದುರು ಬಂದಾಗ ದೂರ ಹೋಗು ಎಂದರು. ಆ ವ್ಯಕ್ತಿ, ದೇಹವನ್ನು ದೂರ ಹೋಗಲು ಹೇಳುತ್ತಿದ್ದೀರೋ ಅಥವಾ ಆತ್ಮವನ್ನು? ಗಂಗೆಯ ನೀರಿನಲ್ಲಿ ಪ್ರತಿಬಿಂಬಿಸುವ ಸೂರ್ಯ ಮತ್ತು ಕೊಳಚೆ ನೀರಿನಲ್ಲಿ ಪ್ರತಿಬಿಂಬಿಸುವ ಸೂರ್ಯ ಬೇರೆ ಬೇರೆಯೇ ಎಂದು ಕೇಳಿದನು. ಶಂಕರರಿಗೆ ಜ್ಞಾನೋದಯವಾಯಿತು. ಜಾತಿ ಮತ ಮೀರಿದ ಆತ್ಮ ಒಂದೇ ಎಂದು ಸಾರುವ ಮನೀಷಾ ಪಂಚಕಮ್ಮನ್ನು ಅಲ್ಲಿಯೇ ರಚಿಸಿದರು. ಮಂಡನ ಮಿಶ್ರರ ಜೊತೆ ಸಂವಾದ. ಅಂದಿನ ಕಾಲದ ದೊಡ್ಡ ವಿದ್ವಾಂಸ ಮಂಡನ ಮಿಶ್ರರನ್ನು ವಾದದಲ್ಲಿ ಸೋಲಿಸಿದರು. ಅವರ ಪತ್ನಿ ಉಭಯ ಭಾರತಿಯು, ನಾನು ನನ್ನ ಪತಿಯ ಅರ್ಧಾಂಗಿನಿ, ನನ್ನನ್ನು ಸೋಲಿಸಿದರೆ ನನ್ನ ಪತಿ ಸೋತಂತೆ ಎಂದು ಹೇಳಿ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದಳು. ಬ್ರಹ್ಮಚಾರಿಯಾದ ಶಂಕರರಿಗೆ ಅದರ ಜ್ಞಾನವಿರಲಿಲ್ಲ. ತಮ್ಮ ಯೋಗಶಕ್ತಿಯಿಂದ ಮೃತಪಟ್ಟ ರಾಜನ ದೇಹವನ್ನು ಪ್ರವೇಶಿಸಿ, ಅಂದರೆ ಪರಕಾಯ ಪ್ರವೇಶ ಮಾಡಿ ರಾಜನಂತೆ ಬದುಕಿ ಆ ಅನುಭವಗಳನ್ನು ಪಡೆದು ಬಂದು ಉಭಯ ಭಾರತೀಯ ಪ್ರಶ್ನೆಗಳಿಗೆ ಉತ್ತರಿಸಿ ಅವರನ್ನು ಸೋಲಿಸಿದರು. ನಂತರ ಮಂಡನ ಮಿಶ್ರರು ಶಂಕರರ ಶಿಷ್ಯರಾಗಿ ಸುರೇಶ್ವರಾಚಾರ್ಯ ಎಂಬ ಹೆಸರನ್ನು ಪಡೆದರು. ತಾಯಿ ಆರ್ಯಾಂಬೆ ಸಾಯುವ ಸಮಯದಲ್ಲಿ ಶಂಕರರನ್ನು ನೆನೆಸಿದಾಗ ಶಂಕರರು ತಕ್ಷಣ ಅಲ್ಲಿಗೆ ಬಂದರು. ತಾಯಿಗೆ ಶಾಂತಿ ಸಿಗಲೆಂದು ಶಿವ ಮತ್ತು ವಿಷ್ಣುವಿನ ಸ್ತೋತ್ರಗಳನ್ನು ಹಾಡಿದರು. ಊರಿನ ಜನರು ಸನ್ಯಾಸಿ ಅಂತ್ಯಕ್ರಿಯೆ ಮಾಡುವಂತಿಲ್ಲ ಎಂದು ವಿರೋಧಿಸಿದಾಗ ಶಂಕರರು ತಮ್ಮ ಮನೆಯ ಹಿತ್ತಲಲ್ಲೇ ತಾಯಿಯ ದಹನ ಸಂಸ್ಕಾರ ಮಾಡಿದರು. ಭಾರತದ 4 ಮೂಲೆಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ ನಂತರ ಶಂಕರರು ಹಿಮಾಲಯದ ಬದರಿನಾಥಕ್ಕೆ ತೆರಳಿ ಅಲ್ಲಿಂದ ಕೇದಾರನಾಥದ ಕಡೆಗೆ ನಡೆದು ತಮ್ಮ 32ನೇ ವಯಸ್ಸಿನಲ್ಲಿ ಈ ಭೌತಿಕ ಲೋಕವನ್ನು ತ್ಯಜಿಸಿದರು.